ಆ, ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ಮಲೆ ಮಹದೇಶ್ವರರು ಪವಾಡವನ್ನು ಮೆರೆದಂತಹ ಪವಾಡ ಪುಣ್ಯಕ್ಷೇತ್ರ ಸಿಂಗನಲ್ಲೂರು, ಏನು ಈ ಒಂದು ಸಿಂಗನಲ್ಲೂರು ಗ್ರಾಮಕ್ಕೆ ಆಗಮಿಸಿರ್ತೇನೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಇವತ್ತಿನ ಒಂದು ವಿಡಿಯೋ ಯಾವುದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಪರಿಚಯಿಸ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ನಾವು ಸಿಂಗನಲ್ಲೂರು ಕಟ್ಟೆ ಬಸವೇಶ್ವರರನ್ನು ನಾವು ನೋಡ್ಬೋದು. ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೂ ಮತ್ತು ಸಿಂಗನಲ್ಲೂರು ಕಟ್ಟೆ ಬಸವೇಶ್ವರರಿಗೂ ಒಂದಕ್ಕೊಂದು ಏನು ಇತಿಹಾಸವಿದೆ ಅಂತಕ್ಕಂಥದ್ದು. ಇಲ್ಲಿ ಇದ್ರ ಸಂಬಂಧಿತವಾಗಿ ಬಂಧುಗಳೇ, ಇಲ್ಲಿಗೆ ಏನು ಈ ಸಿಂಗನಲ್ಲೂರು ಅಂತಕ್ಕಂಥ ಒಂದು ಹೆಸರು ಯಾವ ರೀತಿ ಬಂತು, ಹಾಗೆ ಈ ಒಂದು ಕಟ್ಟೆ ಬಸವೇಶ್ವರ ಇತಿಹಾಸ ಏನು, ಸಂಕ್ಷಿಪ್ತವಾದ ಡೀಟೇಲ್ಸನ್ನು ನೀಡ್ತೀನಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಗುರುಗಳೇ ನಮಸ್ತೆ. ಗುರುಗಳೇ ನಮಸ್ತೆ ಶ್ರೀಕಂಠ ಅವರೇ. ಗುರುಗಳೇ, ಇವತ್ತು ನಾನು ಸಿಂಗನಲ್ಲೂರು ಕಟ್ಟೆ ಬಸವೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಹೋಗಿದ್ದೆ. ಬಹಳ ಅದ್ಭುತವಾಗಿತ್ತು. ಒಂದು ಅಸಮಾಧಾನಕರವಾದ ವಿಚಾರ ಏನಪ್ಪಾ ಅಂದ್ರೆ, ಈ ಮೊದಲೆಲ್ಲ ಏನು ಪರಿಚಯ ಬರ್ತಕ್ಕಂಥ ಭಕ್ತಾದಿಗಳು ಅಲ್ಲಿ ಸಿಂಗನಲ್ಲೂರು ಕಟ್ಟೆ ಬಸಪ್ಪನ್ಗೆ ಮೊದಲು ಪೂಜೆ ಮಾಡಿ ತದನಂತರ ಎಲ್ಲ ಮಾದಾಪುರ ಸನ್ನಿಧಿ ಹೋಗ್ತಾ ಇದ್ರು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಬೈಪಾಸ್ ರಸ್ತೆ ಮಾಡ್ಬಿಟ್ಟಿದ್ದಾರೆ. ಆ ಊರೇ ಸಿಗೋದಿಲ್ಲ ಈಗ, ಊರೇ ಸಿಗಲ್ಲ. ಒಂದ್ ಕಡೆ ಎಲ್ಲೋ ಒಂದು ಅಸಮಾಧಾನ ಅಂದ್ರೆ, ಎಲ್ಲೋ ನಮ್ಮ ಇತಿಹಾಸಗಳು ಎಲ್ಲೋ ಒಂದ್ ಕಡೆ ಅಳಿಸಿ ಹೋಗ್ತಾ ಇದೆ, ಮರೆ ಮಾಚ್ತಾ ಇದೆ. ಆಧುನಿಕ ಕಲ್ಪನೆಗಳಲ್ಲಿ ಮರೆ ಮಾಚ್ತಾ ಇದೆ ಅದೆಲ್ಲ. ಇದನ್ನೆಲ್ಲ ಪರಿಗಣಿಸಿ ಗುರುಗಳೇ, ನಾನು ಇವತ್ತು ಸಿಂಗನಲ್ಲೂರು ಕಟ್ಟೆ ಬಸಪ್ಪ ಅವರ ಒಂದು ದೇವಸ್ಥಾನದ ಎಲ್ಲಾ ವಿಡಿಯೋಗಳನ್ನು ಮಾಡ್ಕೊಂಡ್ ಬಂದಿದ್ದೀನಿ. ತಮ್ಮ ಮೂಲಕ ಏನೋ ನಮ್ಮ ಮಲೆ ಮಹದೇಶ್ವರರು ಏನೋ ವ್ಯಾಘ್ರಾನಂದ ಮಠಮನೆಯ ಗುರುಗಳು ಏನಿದ್ರೆ ಅಲ್ಲಿಂದ ಆಶೀರ್ವಾದವನ್ನ ಪಡೆದು ಈ ಕಡೆ ಬಂದಿದ್ದಾರೆ. ತಮ್ಮ ಮೂಲಕ ತಾವು ವಂಶಸ್ಥರು ಅಂತ ನಾನ್ ಕೇಳ್ಪಟ್ಟಿ, ಅದರಂತೆ ತಮ್ಮ ಮೂಲಕ ಒಂದಷ್ಟು ಭಕ್ತರಿಗೆ ಒಂದು ಸಲಹೆ ಮಾರ್ಗಗಳು, ಹಾಗೆ ಮಹದೇಶ್ವರರ ಸಿಂಗನಲ್ಲೂರು ಕಟ್ಟೆ ಬಸಪ್ಪನ ಒಂದಷ್ಟು ಇತಿಹಾಸಗಳು, ಹಾಗೆ ಸಿಂಗನಲ್ಲೂರು ಅಂತಕ್ಕಂಥ ಊರು ಯಾವ ರೀತಿ ಅದು ಹೆಸರು ಬಂತು, ಇದೆಲ್ಲ ದಯವಿಟ್ಟು ತಿಳಿಸ್ಕೊಡಿ. ಖಂಡಿತ. ಇದು ನೋಡಿ, ಸ್ವಾಮಿಯವರು ಮಹದೇಶ್ವರರು ಅವರು ಉತ್ತರದಿಂದ ದಕ್ಷಿಣ ಮಾರ್ಗವಾಗಿ ಬರ್ಬೇಕಾದ್ರೆ ಮಹದೇಶ್ವರರು ಏನಂತಂದ್ರೆ, ಈಗಿನ ಅಂದ್ರೆ ಕೊಳ್ಳೇಗಾಲದ ಸಮೀಪದಲ್ಲಿರುವಂತಹ ಚಿಲಕವಾಡಿಯ ಶಂಭುಲಿಂಗನಗಿರಿಯನ್ನ ದರ್ಶನ ಮಾಡ್ಕೊಂಡು ಮುನ್ನಡೆದು ಈಗಿನ ಕುಂತೂರಿನ ಶಿಲಾಮಠ ಅಂತ ಏನಿದೆ ಆ ಜಾಗಕ್ಕೆ ಬರ್ತಾರೆ ಸ್ವಾಮಿಯವರು. ಅದ್ಭುತ. ಅಲ್ಲಿಗೆ ಬಂದಾಗ ಅಲ್ಲಿ ಸ್ವಲ್ಪ ಕಾಲ ಗುರುಸೇವೆಯನ್ನ ಮಾಡ್ತಾ ಅಲ್ಲಿ ತತ್ವಾದರ್ಶಗಳನ್ನ ತಿಳ್ಕೊಂಡು ಅಲ್ಲಿ ಮಹದೇಶ್ವರರಿಗೆ ಚಿನ್ಮಯ ದೀಕ್ಷೆ ಅಂತ ಆಗತ್ತೆ. ಎಲ್ಲಿ ಗುರುಗಳೇ? ಕುಂತೂರಿನಲ್ಲಿ. ಓಕೆ. ಚಿನ್ಮಯ ದೀಕ್ಷೆ ಅಂದ್ರೆ ಏನಂತಂದ್ರೆ, ನರನು ಹರನಾಗುವ ದೀಕ್ಷೆ. ನರನು ಹರನಾಗುವ ದೀಕ್ಷೆ. ಈ ಮಾಯೆಗಳನ್ನು ಗೆದ್ದವನು ಅಂತ ಚಿನ್ಮಯ ಅಂತ. ಅದ್ಭುತ. ಮಾಯೆಗಳನ್ನೇ ಗೆದ್ದವನು. ಚಿನ್ಮಯದ ಇನ್ನೊಂದು ತದ್ಭವ ರೂಪ ಅಂದ್ರೆ ದೇವ್ರ ಗುಡ್ಡನ್ ಮಾಡೋದು ಅಂತ. ಅದ್ಭುತ. ನಮ್ಮಲ್ಲಿ ದೇವ್ರಗುಡ್ಡ ಪರಂಪರೆ ಇದೆಯಲ್ಲ, ಇದು ಹೀಗೆ ಪಂಚೈದು ದೀಕ್ಷೆಗಳನ್ನ ಪಡೆದು ಸ್ವಾಮಿಯವರು ಆ ಕುಂತೂರು ಮಠದಲ್ಲಿ ಇರ್ತಾರೆ. ತದನಂತರ ಅವರು ಅಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಮಹದೇಶ್ವರರಿಗೆ ಪಟ್ಟ ಕಟ್ಟಿಬಿಡ್ಬೇಕು ಅಂತ ಅಲ್ಲಿನ ಗುರುಗಳಿಗೆ ಅನ್ನಿಸಿಬಿಡ್ತದೆ, ಪ್ರಭುದೇವರಿಗೆ. ಹೌದು. ಆಗ ಮಹದೇಶ್ವರರು, ನಾನು ಇಲ್ಲಿ ಬರೀ ಒಂದು ಪೀಠ ಅಥವಾ ಒಂದು ಮಠ, ಒಂದು ಪರಂಪರೆಗೆ ಸಿಲುಕ್ ಬಿಟ್ರೆ ನಾನು ಮುನ್ನಡೆದು ಜನಸೇವೆ ಮಾಡಕ್ ಆಗದೆ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾವುದೇ ವಿಚಾರವನ್ನ ಗುರು ಪರಂಪರೆಗೆ ತಿಳಿಸ್ತೇನೆ. ಅಂದ್ರೆ ಗುರುವ ಸಮ್ಮತಿಯನ್ನ ತೆಗೆದುಕೊಳ್ಳದೆ ಅವರು ಕುಂತೂರು ಮಠದಿಂದ ಮುನ್ನಡೆದು ಬಿಡ್ತಾರೆ. ಆ ಮುನ್ನಡೆದಾಗ ಏನಾಗ್ಬಿಡುತ್ತೆ ಅಂತಂದ್ರೆ, ಇವರು ಮಹದೇಶ್ವರರು ಕೌಹಳಗಾಲವ ಕ್ಷೇತ್ರ, ಅಂದ್ರೆ ಕೌಹಳ ಮತ್ತು ಗಾಲವ ಋಷಿಗಳಿದ್ದಂಥದ್ದು ಕೌಹಳಗಾಲವ ಕ್ಷೇತ್ರ ಅಂತ ಹೆಸರು, ಈಗಿನ ಕೊಳ್ಳೇಗಾಲಕ್ಕೆ. ಈ ಮಾರ್ಗಕ್ಕೆ ಬಂದಾಗ ಅವ್ರಿಗೆ ಒಂದು ಸ್ವಲ್ಪ ಪ್ರಾಯಶ್ಚಿತ್ತ ಉಂಟಾಗತ್ತೆ. ಅಯ್ಯೋ, ನನ್ಗೆ ಅರಿವು ಕೊಟ್ಟಂತ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡದೆ ಬಂದಲ್ಲ ಅಂತ ಅವ್ರಿಗೆ ಪಶ್ಚಾತ್ತಾಪ ಉಂಟಾಗಿ, ಹರಮುನಿದರು ಗುರು ಕಾಯುವನು ಅಂತ ಹೇಳ್ತಾರೆ. ನಾನು ಗುರು ನಮಸ್ಕಾರ ಮಾಡದೆ ಬಂದಲ್ಲ ಅನ್ನೋ ಕಾರಣಕ್ಕೆ ಮಹದೇಶ್ವರರು ಅಲ್ಲಿ ಒಂದು ಗುಡ್ಡೆಯನ್ನ ಹತ್ತಿ ಎದುರಿಗೆ ಕಾಣ್ತಿದ್ದಂತಹ ಕುಂತೂರಿನ ಪ್ರಭುಲಿಂಗ ದೇವರ ಕ್ಷೇತ್ರಕ್ಕೆ ಎರಡೂ ಮಂಡಿಯನ್ನ ಊರ್ಕೊಂಡು ನೆತ್ತಿ ಮೇಲೆ ಕೈ ಇಟ್ಟುಕೊಂಡು ನಮಸ್ಕಾರವನ್ನ ಮಾಡ್ತಾರೆ ಗುರುಗಳಿಗೆ. ಅದ್ಭುತ ಗುರುಗಳೇ. ಯಾವಾಗ ಇವರು ನಮಸ್ಕಾರ ಮಾಡ್ತಾರೆ, ಆಗ ಕುಂತೂರಿನಲ್ಲಿದ್ದ ಪ್ರಭುದೇವರಿಗೆ ಒಂದು ಆಶ್ಚರ್ಯ ಆಗ್ತದೆ, ಸೆನ್ಸ್ ಆಗ್ಬಿಡತ್ತೆ ಅವ್ರಿಗೆ. ಅಂದ್ರೆ ಮಹದೇಶ್ವರರು ನಮ್ಮ ಮಠ ಬಿಟ್ಟು ಹೊರಟು ಬಿಟ್ರು ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಅವ್ರ ಲೀಲೆಯಿಂದ.
ಗೊತ್ತಾಗೋಯ್ತದೆ. ಹೌದು. ಆ ಗೊತ್ತಾದಾಗ ಪ್ರಭುದೇವರು ಏನ್ ಮಾಡ್ತಾರೆ ಅಂತಂದ್ರೆ, ಹ್ಮ್ ಹ್ಮ್ ನಂಜನಗೂಡು ತಾಲೂಕಿನ ಹೆಮ್ಮರಗಾಲ ಅಂತ ಒಂದು ಊರಿದೆ ಇವತ್ತಿಗೂ ಪ್ರೆಸೆಂಟ್. ಓ ಅದ್ಭುತ. ಎಮ್ಮರ್ಗಾಲ ಕೇಳಿದೀನಿ ಗುರುಗಳೇ. ಆ ಆ ಆ ಹೆಮ್ಮರಗಾಲದ ಊರಿನವರಾದಂತ ಒಬ್ರು ಬಸವಣ್ಣ ಅಂತ ಒಬ್ರು ಶರಣರು ಇರ್ತಾರೆ. ಅದ್ಭುತ. ಆ ಶರಣರು ಮಾದೇಶ್ವರ ಕಾಲಮಾನದಲ್ಲಿ ಇದೇ ಮಾದೇಶ್ವರ ಜೊತೆಲಿ ಕುಂತೂರ್ ಮಠದಲ್ಲಿ ಇದ್ರು. ಸರಿ ಗುರುಗಳೇ. ಅವರ ಜ್ಞಾನಾರ್ಜನೆಗೋಸ್ಕರ ಕುಂತೂರ್ನಲ್ಲಿ ಇದ್ರು. ಗುರುಗಳೇ. ಅವರನ್ನ ಪ್ರಭುದೇವರು ಕಳಿಸ್ತಾರೆ, ಹೋಗಪ್ಪ ನೀನ್ ಅವ್ರನ್ನ ಹಡ್ಡೆಗಟ್ಟಿ ಮಾದೇಶ್ವರರನ್ನ ಕರ್ಕೊಂಡ್ ಬಾ ವಾಪಸ್ಸು ಮಠಕ್ಕೆ ಅಂತ. ಅದ್ಭುತ ಗುರುಗಳೇ. ಕರ್ಕೊಂಡ್ ಬಾ ಅಂತ ಕಳಿಸ್ದಾಗ ಮಾದೇಶ್ವರರು ಈಗಿನ ಸಿದ್ದಯ್ಯನಪುರ ಅಂತ ಬರುತ್ತೆ. ಹೌದು. ಅದೆಲ್ಲ ಮುನ್ನಡೆದು ಹೇಳೋಣ. ಈಗ ಕ್ಷೇತ್ರದ ವಿಚಾರಕ್ಕೆ ಬರ್ತೀನಿ. ಅಲ್ಲಿ ಸಿದ್ದಯ್ಯನಪುರದ ಕೆರೆಯಲ್ಲಿ ಮಜ್ಜನಾಗ ಇದು ಸ್ವಾಮಿ. ಸಿದ್ದೇಶ್ವರ ಕೆರೆ. ಅಲ್ಲಿಂದ ಮುನ್ನಡೆದು ಬಂದು ಒಂದು ಹರಳಿಯ ಕಟ್ಟೆಯ ಮೇಲ್ಭಾಗದಲ್ಲಿ ಕೂತ್ಕೊಂಡು ಅವ್ರು ಕೈ ಬೀಸಿ ಕರೆದಾಗ ಅರಳಿಯ ಮರದಲ್ಲಿ ಗೂಡು ಕಟ್ಟಿದ್ದಂತ ಜೇನು ಹುಳುಗಳು ಸ್ವಾಮಿಗೆ ಜೇನನ್ನ ತಂದು ಕೊಡ್ತವೆ. ಅಯ್ಯೋ ಅದ್ಭುತ. ಆ ಮಧುವನ್ನ ಸೇವನೆ ಮಾಡದ ಕಾರಣಕ್ಕೋಸ್ಕರ ಅದಕ್ಕೆ ಮಧುವನಹಳ್ಳಿ. ಮಧು ಅಂದ್ರೆ ಜೇನುತುಪ್ಪ, ಜೇನು. ಅದನ್ನ ಸೇವನೆ ಮಾಡೋ ಕಾರಣಕ್ಕೋಸ್ಕರ ಅದನ್ನ ಮಧುವನಹಳ್ಳಿ ಅಂತ ಹೆಸರು ಕೊಟ್ಟು ಸ್ವಾಮಿಯವರು. ಅದ್ಭುತ. ಹಾಗೆ ಅವರ ಕಾಲ್ನಡಿಗೆಯಲ್ಲಿ ಬರ್ತಾ ಇರ್ತಾರೆ. ಜಂಗಮ ಅಂತ ಕರಿತೀವಿ. ಚಲನ ಸ್ಥಿತಿಯನ್ನ ಜಂಗಮ ಅಂತ, ಅದನ್ನ ಅವ್ರ ಕಾಲ್ನಡಿಗೆಯಲ್ಲಿ ಬರ್ತಾ ಇರ್ತಾರೆ ಬುದ್ಧಿಯವರು. ಗುರುಗಳೇ. ಆಗ ಹಿಂದೆಯಿಂದಲೇ ಬಂದಂತ ವೇಗವಾಗಿ ರಭಸವಾಗಿ ಬಂದಂತ ಬಸವಣ್ಣ ಶರಣರೇನಿದ್ರು ಅವರು ಬಂದು ಮಾದೇಶ್ವರ ನಿಂತ್ಕೊಳ್ಳಿ, ನೀವು ಹೋಗ್ಬಾರ್ದಂತೆ, ಬುದ್ಧಿಯವ್ರು ಹೇಳ್ ಕಳಿಸಿದ್ದಾರೆ, ನೀವು ದಯಮಾಡಿ ಇಲ್ಲೇ ನಿಂತ್ಕೊಳ್ಳಿ, ನಡೀರಿ ವಾಪಸ್ಸು ಮಠಕ್ಕೆ ಹೋಗೋಣ ಅಂತ ಗುರುಗಳ ಅಪ್ಪಣೆ ಆಗಿದೆ, ಬನ್ನಿ ಮಠಕ್ಕೆ ಅಂತ ಕರೀತಾರೆ. ಆ ಕರೆದಾಗ ಆ ಪ್ರಾಂತ್ಯದಲ್ಲಿ ಅಂದ್ರೆ ಬರಡು ಭೂಮಿ, ಹೆಚ್ಚು ಒಣಭೂಮಿ ಜಾಸ್ತಿ ನಮ್ಮ ಭಾಗದಲ್ಲಿ. ಹೌದು ಗುರುಗಳೇ. ಹೌದು. ಆದ್ರೂ ಆ ಭಾಗದಲ್ಲಿ ಯಾರೋ ಸ್ವಲ್ಪ ನೀರಾವರಿ ಇದ್ದಂತಹ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ಸ್ವಲ್ಪ ಭತ್ತ ಬೆಳೆದಿರ್ತಾನೆ. ಅವನು ಸ್ವಲ್ಪ ಅಲ್ಲೆಲ್ಲ ಭತ್ತ ಎಲ್ಲ ಒಕ್ಕಣೆ ಮಾಡ್ತಾ ಇರ್ತಾರೆ. ಹೌದು ಹೌದು. ಅಲ್ಲೇ ಪಕ್ಕದಲ್ಲಿ ಮಾದೇಶ್ವರರಿಗೂ ಮತ್ತು ಬಸವೇಶ್ವರರಿಗೂ ಸಮಾಗಮ ಆಗತ್ತೆ. ಬನ್ನಿ ಬುದ್ಧಿ ಮಠಕ್ಕೆ ಹೋಗೋಣ ವಾಪಸ್ಸು ಅಂತ ಕರೀತಾರೆ. ಆಗ ಮಾದೇಶ್ವರ ಹೇಳ್ತಾರೆ, ಇಲ್ಲಪ್ಪ ನಾನ್ ಯಾವ್ದೇ ಮಠ ಪೀಠ ಪರಂಪರೆಗೆ ಹೊಂದ್ಕೊಂಡ್ ಕೂತ್ಕೊಳ್ಳೋಂತವನಲ್ಲ ನಾನು ಮಾಡ್ಬೇಕಾದಂತಹ ಲೋಕೋದ್ಧಾರದ ಕೆಲಸ ಬಹಳಷ್ಟಿದೆ. ನಾನು ಅದನ್ನ ಮಾಡ್ಲೇಬೇಕಪ್ಪ, ನಾ ಆ ಕಾರಣಕ್ಕೋಸ್ಕರನೇ ಬಂದಿರಂತವನು. ಈಗ ದಯಮಾಡಿ ನಾನ್ ಮುಂದಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೊಡು ಅಂತ ಮಾದೇಶ್ವರ ಹೇಳ್ತಾರೆ. ಹೌದು ಹೌದು. ಆಗ ಬಸವಣ್ಣವ್ರು ಹೇಳ್ತಾರೆ, ಅಲ್ಲ ಬುದ್ಧಿ, ಮಹದೇಶ್ವರರೇ, ಗುರುಗಳು ಹೇಳದ್ಮೇಲೆ ನಾವ್ ಹೇಗೆ ಇದ್ ಮಾಡೋದು, ಈಗ ನಾನು ಹೋಗಿ ಗುರುಗಳಿಗೆ ಏನು ಉತ್ತರ ಹೇಳಿ ಅಂತ ಮಹದೇಶ್ವರರನ್ನ ಕೇಳ್ತಾರೆ. ಆಗ ಗುರುಗಳು ನಿನ್ನನ್ನ ಏನು ಸುಮ್ನೆ ಕಳ್ಸಿಲ್ಲಪ್ಪ, ಎಲ್ಲವೂ ಗುರು ಇಚ್ಛೆಯಿಂದನೇ ಆಗಿರ್ತದೆ, ಗುರು ಮೀರದಂತದ್ದು ಈ ಜಗತ್ತಲ್ಲಿ ಯಾವುದೂ ಇಲ್ಲ, ನೀನ್ ಚಿಂತೆ ಮಾಡ್ಬೇಡ, ನೀನು ಇದೇ ಜಾಗದಲ್ಲಿ ವಾಸ್ತವ ಮಾಡು. ಅಲ್ಲೊಂದು ಗುಡ್ಡೆ ಇರುತ್ತೆ, ಸಣ್ಣದಾಗ ಒಂದ್ ಮಣ್ಣು ಗುಡ್ಡೆ ಇರುತ್ತೆ, ಇಲ್ಲೇ ವಾಸ್ತವ ಮಾಡು. ಇಲ್ಲಿ ಇರುವಂತಹ ಈ ಸುತ್ತಮುತ್ತಲಿರುವಂತಹ ಜನಗಳಿಗೆಲ್ಲ ಅಷ್ಟಾವರಣ ಮತ್ತು ಷಡ್ಸ್ಥಲ ವಿಚಾರವಾಗಿ ಈ ಪರಂಪರೆಯನ್ನ ಸಾರುವಂತವನಾಗು, ಗುರು ಪರಂಪರೆಯನ್ನ ನೀನ್ ಸಾರುವಂತವನಾಗು. ಮುಂದೆ ನೀನು ಐಕ್ಯವಾದಂತ ಕಾಲಕ್ಕೆ ನಿನ್ಗಿಲ್ಲೊಂದು ಸಣ್ಣದಾಗಿ ಗುಡಿ ಆಗತ್ತೆ. ಈ ಕಟ್ಟೆಯ ಮೇಲೆ ನೀನು ನನ್ನ ತಡೆದು ನಿಲ್ಸಿದ ಕಾರಣ ಇದು ಕಟ್ಟೆ ಮನೆ ಅಂತ ಹೆಸರಾಗತ್ತೆ. ನಿನ್ನ ಸ್ಥಾವರ ಕುರುಹಿನ ಮೇಲೆ, ಅಂದ್ರೆ ನಿನ್ನ ಏನದು ಈಗಿನ ಹೇಳೋದು ನಮ್ಮ ಪರಂಪರೆ ಗದ್ದಿಗೆ ಅಂತೀವಿ, ಸಮಾಧಿ ಅಂತ ತಗೊಳ್ಳೋಣ. ನಿಮ್ಮ ಸಮಾಧಿ ಅಥವಾ ಗದ್ದಿಗೆ ಮೇಲೆ ಒಂದು ಸ್ಥಾವರ ಸ್ವರೂಪದ ಒಂದು ಬಸವ ವಿಗ್ರಹವನ್ನ ಇಡ್ಲಿ, ಅದು ಸರ್ವೋಚ್ಚ ನ್ಯಾಯಾಲಯವಾಗ್ಲಿ ಅಂತ ಮಾದೇಶ್ವರರು ಆಶೀರ್ವಾದ ಮಾಡ್ತಾರೆ. ಅದ್ಭುತ ಗುರುಗಳೇ, ಅದ್ಭುತ. ಆಯ್ತು ಬುದ್ಧಿ, ನೀವ್ ಹೇಳ್ದಂಗೆ ಆಗ್ಲಿ ಅಂತ ಮಾದೇಶ್ವರರು ಬಸವಣ್ಣವರು ಒಪ್ಕೊಳ್ತಾರೆ ಮಾದೇಶ್ವರರಿಗೆ. ಹೌದು ಹೌದು. ಆಗ ಬಸವಣ್ಣವ್ರು ಇನ್ನೊಂದ್ ಮಾತು ಕೇಳ್ತಾರೆ, ಅಲ್ಲ ಬುದ್ಧಿ, ನಿಮ್ಮ ಸಮಾಗಮ ಆಯ್ತಲ್ಲ ಈ ಕ್ಷೇತ್ರ, ಈ ಊರು, ಇಲ್ಲಿ ಮಾದೇಶ್ವರರು ಮತ್ತು ಬಸವಣ್ಣವರು ಎದುರು ಬದ್ರ ಆಗಿದ್ರಂತೆ, ಅವರಲ್ಲಿ ವಿಚಾರ ನಡೆದಿತ್ತಂತೆ ಅಂತ ಮುಂದಿನ ಕಲಿಗಾಲದಲ್ಲಿ ಗೊತ್ತಾಗ್ಬೇಕಲ್ಲ ಜನಕ್ಕೆ. ಹೌದು ಹೌದು. ಅದಕ್ಕೇನಾದ್ರೂ ಒಂದ್ ಲೀಲೆ ಮಾಡಿ ಬುದ್ಧಿ, ಸುಲೀಲೆ ತೋರ್ಸಿ ಅಂತ ಕೇಳ್ತಾರೆ ಬಸವಣ್ಣವ್ರು.
ಓ ಬಸವಣ್ಣವ್ರು ಕೇಳೋದು. ಹ್ಮ್ ಹ್ಮ್ ಹ್ಮ್. ಕೇಳ್ತಾರೆ. ಆಗ ಹಾ. ಮಾದೇಶ್ವರರು ಹ್ಮ್ ಹೌದಪ್ಪ ಆಯ್ತು ನೀ ಕೇಳಿ ಸರಿ. ಈಗ ಹ್ಮ್ ನೋಡು ಇಲ್ಲಿ ಮುಂದೆ ಭತ್ತ ಮತ್ತೆ ಭತ್ತದ ಹುಲ್ಲು ರಾಶಿಯಿಂದ ಬಿದ್ದಿದೆ, ಯಾರೋ ಹ್ಮ್. ಪುಣ್ಯಾತ್ಮರು ಬೆಳೆದಿದ್ದಾರೆ. ಹೌದು ಹೌದು ಎಲ್ಲಾದ್ರೂ ಕೂಳ ಮೃಗಗಳು ಹುಲ್ಲು ಮತ್ತು ಭತ್ತ ತಿನ್ನೋದು ನೀನ್ ಎಲ್ಲೂ ನೋಡಿಲ್ಲ. ಹೌದು ಹೌದು. ಹ್ಮ್ ಹ್ಮ್ ನೀ ಹ್ಮ್. ಕೇಳದಕ್ಕೋಸ್ಕರ ಈಗ ನಾನ್ ತಿನ್ಸ್ತೀನಿ ನೋಡು ಅಂತ ಹೇಳಿ ಹ್ಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮಾದೇಶ್ವರರು ತಮ್ಮ ಕೈ ಬೀಸಿ ಕರೆದ ತಕ್ಷಣ ಹ್ಮ್. ಅಲ್ಲೇ ಎಲ್ಲೋ ಕಾಡಲ್ಲಿದ್ದಂತ ಒಂದು ಸಿಂಹ ಬಂದು ಎದುರು ನಿಂತು ಬಿಡ್ತದೆ. ಹಾ 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 ಹಾ. ಇದು ನೋಡದಂತಹ ಬಸವಣ್ಣವರು ಸ್ವಲ್ಪ ಹಿಂದ್ ಸರಿತಾರೆ, ಎಂತವ್ರಿಗೂ ಭಯ. ಹೌದು ಹೌದು ಹೌದು. ಏನಪ್ಪ ಹೇಳಿದ ತಕ್ಷಣ ಸಿಂಹ ಕರೆದ್ ನಿಲ್ಸ್ಬಿಟ್ನಲ್ಲ ಅಂತ. ಹೌದು ಹೌದು ಹೌದು. ಆಗ ಹ್ಮ್ ಮಾದೇಶ್ವರರು ಹಸ್ತ ತೋರಿ ಹೋಗಪ್ಪ ಹುಲ್ ತಿಂದು ನೀರ್ ಕುಡಿ ಅಂತ ಹೇಳಿದಾಗ ಹ್ಮ್. ಆ ಆ ಭತ್ತದ ಹುಲ್ಲನ್ನ ತಿಂದು ಆ ಹಾ. ಸಿಂಹ ನೀರನ್ನ ಕುಡಿತದೆ. ಅಬ್ಬಬ್ಬಬ್ಬಾ. ಹಾ ಹಾ. ಅದನ್ನ ಅಲ್ಲಿ ನೆರೆದಂತ ಎಷ್ಟೋ ಜನರು ಅದನ್ನ ವೀಕ್ಷಣೆ ಮಾಡ್ತಾರೆ, ನೋಡ್ತಾರೆ ಆ ಲೀಲೆಯನ್ನ. ಹೌದು ಹೌದು. ಹ್ಮ್ ಹ್ಮ್. ಆಗ ಬಸವಣ್ಣ ಹೇಳ್ತಾನೆ, ಬುದ್ಧಿ ಒಂದ್ ಲೀಲೆ ತೋರ್ಸಿ ಅಂದ್ರೆ ಇಂತ ಮಹತ್ವವಾದಂತ ವಿಚಾರ ತೋರ್ಸ್ಬಿಟ್ಟಲ್ಲ. ಹಾ. ಮಜ್ಜೆ ಮಾಂಸಾದಿಗಳನ್ನ ತಿಂದು ಬದುಕುವಂತ ಒಂದು ಕೂಳ ಮೃಗ ಹೌದು. ಬಂದು ಭತ್ತದ ಹುಲ್ಲು ತಿಂದು ನೀರ್ ಕುಡಿತದೆ ಅಂದ್ರೆ ಇದು ಎಂತ ಪವಾಡ ಬುದ್ಧಿ ಅಂತ ಹೇಳಿ ಅವ್ರ ಪಾದ ನಮಸ್ಕಾರ ಮಾಡ್ತಾನೆ. ಹ್ಮ್ 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 ಹ್ಮ್. ಆ ನಮಸ್ಕಾರ ಮಾಡಿದಾಗ ಮಾದೇಶ್ವರ ಹೇಳ್ತಾರೆ, ನೋಡಪ್ಪ ನೀನು ಕೇಳ್ಕೊಳ್ಳಾಗಿ ನಾನು ಈ ಲೀಲೆಯನ್ನ ತೋರ್ಸಿದ ಕಾರಣದಿಂದ ಈ ಹ್ಮ್ ಹ್ಮ್. ನಲ್ಲು ಅಂತ ಕರೀತಾರೆ ಭತ್ತವನ್ನ ಹಳೆಗನ್ನಡದಲ್ಲಿ ನಲ್ಲು ಅಂತ. ಹೌದು ಹೌದು. ಹ್ಮ್ ಹ್ಮ್. ಆ ನಲ್ಲಿನ ಹುಲ್ಲು ಅಂದ್ರೆ ಈ ಭತ್ತದ ಹುಲ್ಲನ್ನ ಸಿಂಹ ಮೇಯ್ದಿದಕ್ಕೋಸ್ಕರವಾಗಿ ಹ್ಮ್ ಹ್ಮ್. ಸಿಂಗ ಅಂದ್ರೆ ಹಳೆಗನ್ನಡದ ಪದ ಸಿಂಹ ಅಂತ. ಹೌದು ಹೌದು ಹೌದು. ಸಿಂಹ ನಲ್ಲುಲ್ಲನ್ನ ತಿಂದ ಕಾರಣದಿಂದ ಅದಕ್ಕೆ ಸಿಂಗನಲ್ಲೂರು ಹೌದು ಗುರುಗಳೇ, ಅದ್ಭುತ ಗುರುಗಳೇ, ಅದ್ಭುತ. ಹ್ಮ್ ಹ್ಮ್. ಅಂತ ಹೆಸರನ್ನ ಸೂಚನೆ ಮಾಡ್ತಾರೆ. ಮಾದೇಶ್ವರರೇ ನಾಮಕರಣ ಮಾಡದಂತದ್ದು ಸಿಂಗನಲ್ಲೂರು ಅಂತ. ಸಿಂಗನಲ್ಲೂರು. ಅದ್ಭುತ ಹೌದು, ಗುರುಗಳೇ. ಹಾ. ಇದೇ ಇವತ್ತು. ಹೌದು ಅದೇ ಸಿಂಗನಲ್ಲೂರಲ್ಲಿ ಹಾ ಹಾ ಹಾ. ಅದೇ ಬಸವೇಶ್ವರರು ಮಾದೇಶ್ವರ ಆಣತಿಯಂತೆ ಹೌದು ಗುರುಗಳೇ. ಸುಮಾರು ವರ್ಷಗಳ ಕಾಲ ಈ ಲಿಂಗ ಪರಂಪರೆ ಮತ್ತೆ ಅಷ್ಟಾವರಣ ಷಟಸ್ಥಲ ಬೋಧನೆಗಳನ್ನ ಅಲ್ಲಿನ ಜನಕ್ಕೆ ಮಾಡ್ತಾ, ಹೌದು ಗುರುಗಳೇ. ಯಾವುದೇ ಜಾತಿ ಭೇದ ಹ್ಮ್. ಕುಲಗಳನ್ನ ಎಣಿಸದೆ ಹೌದು ಎಲ್ಲರನ್ನೂ ಅನುಗ್ರಹ ಮಾಡ್ತಾ ಅವರು ಗುರುಗಳಾಗಿ ನೆಲೆಸಿರ್ತಾರೆ. ಹೌದು ಹೌದು. ಒಮ್ಮೆ ಈ ಜಗತ್ತಿಗೆ ಬಂದವನು ಅವನು ತನ್ನ ದೇಹವನ್ನು ಬಿಡಲೇಬೇಕಾದದ್ದು ಪ್ರಕೃತಿ ನಿಯಮ. ಅದೇ ಹೌದು. ರೀತಿ ಬಸವಣ್ಣವರು ಆ ದೇಹವನ್ನ ವಿಸರ್ಜನೆ ಮಾಡ್ತಾರೆ. ಹಾ ಗುರುಗಳೇ. ಹಾ. ಆಗ ಅಲ್ಲಿದ್ದಂತಹ ಜಂಗಮರು ಭಕ್ತರು ಎಲ್ಲಾ ಸೇರಿ ಅವರನ್ನ ಕ್ರಿಯಾ ಸಮಾಧಿ ಮಾಡ್ತಾರೆ. ಹಾ 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 ಹಾ. ಆ ಕ್ರಿಯಾ ಸಮಾಧಿ ಆದ್ಮೇಲೆ ಅದರ ಮೇಲೆ ಒಂದು ಬಸವವನ್ನ ಸ್ಥಾಪನೆ ಮಾಡ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ, ಹಾ ಹಾ. ಸ್ಥಾವರ ಬಸವಣ್ಣನನ್ನ. ಹೌದು. ಹ್ಮ್. ಅದೇ ಪ್ರಕಾರವಾಗಿ ಮುನ್ನಡೆದಂತೆ ಅದು ಹಾ. ಸಿಂಗನಲ್ಲೂರು ಕಟ್ಟೆ ಬಸವೇಶ್ವರ ಅಂತ ಹೆಸರಾಗತ್ತೆ. ಹೌದು ಗುರುಗಳೇ. ಹಾ ಹಾ ಹಾ. ವಿಶೇಷ ಏನು ಅಂತಂದ್ರೆ ಹ್ಮ್ ಈ ಒಂದು ಆ ನೋಡಿ ಇಲ್ಲಿ ನಮ್ಮಲ್ಲಿ ಹೇಳ್ಬೇಕು ಅಂತಂದ್ರೆ ಇವತ್ತಿನ ಮಾದೇಶ್ವರರಿಗೆ ತ್ರಿಕಾಲ ಪೂಜೆ ಮಾಡುವಂತಹ ಹ್ಮ್ ಬೇಡಕಂಪಣ ಜನಾಂಗದವರು ಹ್ಮ್ ಹ್ಮ್ ಹ್ಮ್. ಮತ್ತು ಆ ಚಿತ್ರದುರ್ಗ ಇದೆಯಲ್ಲ, ಈಗಿನ ಚಿತ್ರದುರ್ಗ ಇದೆಯಲ್ಲ, ಹಾ ಗುರುಗಳೇ. ಹಾ ಹಾ. ಇಲ್ಲಿ ನಾಯಕ ಜನಾಂಗದವರು ಅಂತ ಬರ್ತಾರೆ. ಹೌದು ಗುರುಗಳೇ. ಹೌದು. ಹಾ. ಹಿಂದೆ ಎಲ್ಲ ನಾಯಕರುಗಳನ್ನ ಆಳದಂತಹ ಭೂಮಿ ಅದು, ಗಂಡು ಹೌದು ಗುರು. ಭೂಮಿ ಚಿತ್ರದುರ್ಗ. ಹೌದು. ಈ ನಾಯಕ ಸಮುದಾಯಗಳಲ್ಲಿ ಮತ್ತು ಈ ಇದು ಬೇಡಕಂಪಣ ಸಮುದಾಯಗಳಲ್ಲಿ ಹಾ ಗುರುಗಳೇ. ಯಾವುದೇ ತಮ್ಮ ಆಗು ಹೋಗುಗಳನ್ನ ಹಾ. ವ್ಯವಹಾರಿಕವಾಗಿ ಗುರು ಹಿರಿಯ ಸಮ್ಮುಖದಲ್ಲಿ ವಿಚಾರಣೆಗಳು ನಡೆಸ್ಬೇಕಾದ್ರೆ, ಈಗೆಲ್ಲ ನಾವೇನ್ ಕೋರ್ಟ್ ಅಂತ ಕರಿತೀವೋ ಹೌದು ಗುರುಗಳೇ. ಹಾ. ಆತರ ಸಮ್ಮುಖಗಳಲ್ಲಿ ಆಗ್ಬೇಕಾದ್ರೆ ಹಾ. ಕಟ್ಟೆ ಮನೆಗಳು ಅಂತ ಮಾಡ್ಕೊಂಡಿದ್ರು. ಓಹೋ. ಅದ್ಭುತ ಅದ್ಭುತ. ಹಾ. ನೀವು ನೋಡಿರ್ಬೋದು ಮಾದೇಶ್ವರ ದೇವಸ್ಥಾನದಲ್ಲಿ ಒಂದು ಮಠದ ಒಡೆತನದಲ್ಲಿರುವಂತ ಒಂದು ಕಟ್ಟೆ ಮನೆ ಇದೆ. ಹಾ 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 ಹಾ. ಅದು ಕೂಡ ಒಂದು ನ್ಯಾಯಾಲಯವೇ ಸ್ಥಳೀಯರಿಗೆ. ಓ ಓಹೋ ಹೋ. ಹಾ ಹಾ. ಅಂದ್ರೆ ಯಾವುದೇ ಆಗು ಹೋಗುಗಳನ್ನ ಅದೇ ಗುರುಗಳ ಆಗಿನ ಕಾಲದ ಸಮ್ಮುಖದಲ್ಲಿ, ಒಂದು ನ್ಯಾಯಾಲಯ ಮಾಡ್ತಕ್ಕಂತ ಕೋರ್ಟು. ಹ್ಮ್ ಹೌದು ಹೌದು, ಗುರು ಹಿರಿಯರ ಸಮ್ಮುಖದಲ್ಲಿ ನ್ಯಾಯ ಮಾಡುವಂತ ಒಂದು ಹ್ಮ್. ನ್ಯಾಯಪೀಠ ಅದು. ಹೌದು ಹೌದು. ಹ್ಮ್ ಹ್ಮ್. ಅದಕ್ಕೆ ಜಡ್ಜೆ ಬಸವೇಶ್ವರ. ಕಟ್ಟೆ ಮೇಲೆ ಒಬ್ಬ ಬಸವೇಶ್ವರ ಇರ್ತಾನೆ, ಅವರೇ ಜಡ್ಜು. ಹಬ್ಬ ನ್ಯಾಯವನ್ನ ತೀರ್ಮಾನ ತೀರ್ಮಾನ ಮಾಡ್ಕೊಡ್ತಕ್ಕಂಥವ್ರು ಅಧಿಪತಿ. ಮಾಡ್ತಕ್ಕಂಥವ್ರು. ಹೌದು ಹಾ. ಹೌದು. ಅದೇ ಹಾ. ರೀತಿ ಹಾ. ಇವರು ಕೂಡ ಅಲ್ಲಿ ಬೆಟ್ಟದಲ್ಲಿ ಹೇಗೆ ಕಟ್ಟೆ ಮನೆ ಇದೆಯೋ ಅದು ಹೀಗೆ ಸಿಂಗನಲ್ಲೂರಲ್ಲಿ ಇರುವಂತದ್ದು ಅದು ಕಟ್ಟೆ ಮನೆ ಅಂತಾನೆ ಅನ್ನಿಸ್ಕೊಳ್ತದೆ. ಹೌದು ಹೌದು. ಆದ್ರೆ ಜನರ ದೃಷ್ಟಿಯಲ್ಲಿ ಅದನ್ನ ಸಿಂಗನಲ್ಲೂರು ಕಟ್ಟೆ ಬಸವೇಶ್ವರ, ಹೌದು ಸಿಂಗನಲ್ಲೂರು ಕಟ್ಟೆ ಮನೆ ಅನ್ನುವಂಥದ್ದೇ ಅದು ವಿಚಾರ ಇರುವಂತದ್ದು.
ಹೌದು ಹೌದು. ಮತ್ತು ಮಾದೇಶ್ವರರು ಅವರು ಒಂದು ಅನುಗ್ರಹ ಮಾಡ್ತಾರೆ. ಹಾ, ಗುರುಗಳೇ. ನನ್ನ ಬೆಟ್ಟಕ್ಕೆ ಪ್ರಯಾಣ ಮಾಡುವಂತಹ, ನಾನು ಮುಂದೆ 77 ಮಲೆ ಕೈಲಾಸದಲ್ಲಿ ಹ್ಮ್. ನಾನು ಏನು ಶರೀರ ಸ್ವರೂಪವಾಗಿ ನಾನು ಜಾಗೃತ ಗದ್ದಿಗೆಯಾದಂತ ಕಾಲದಲ್ಲಿ ನನ್ನ ಕ್ಷೇತ್ರಕ್ಕೆ ಯಾವ ಭಕ್ತರು ಬರ್ತಾರೆ, ಹಾ ಹಾ ಹಾ. ಅವರು ಮೊದಲನೇ ಪೂಜೆಯನ್ನು ನಿಮ್ಗೆ ಕೊಟ್ಟು, ಹೌದು. ಹಾ. ನಿಮ್ಗೆ ಮೊದಲನೇ ಧೂಪವನ್ನ ಹಾಕಿ ನಿಮ್ಗೆ ನಮಸ್ಕಾರ ಮಾಡಿ, ಹಾ, ಗುರುಗಳೇ. ನನ್ನ 77 ಮಲೆ ಕೈಲಾಸಕ್ಕೆ ಅವರು ಬಂದು ನಮ್ಮ ದರ್ಶನ ಮಾಡಿದ್ರೆ ಅವ್ರಿಗೆ ಹ್ಮ್. ಆ ಒಳ್ಳೆಯ ಸಕಲ ಸೌಭಾಗ್ಯಗಳು ಉಂಟಾಗಲಿ ಅಂತ ಹೇಳಿ ಮಾದೇಶ್ವರರು ಅನುಗ್ರಹ ಮಾಡಿ, ಹಾ ಹಾ. ಅವರು ಈ ಸಿಂಗನಲ್ಲೂರನ್ನ ಬಿಟ್ಟು ಮಾದೇಶ್ವರರು ಅಂದ್ರೆ 77 ಮಲೆ ಕೈಲಾಸಕ್ಕೆ ಮಾಮೂಲಿ ಸಿಂಗನಲ್ಲೂರು ಬಿಟ್ಟು ಕಾಮಗೆರೆ ಮಾರ್ಗವಾಗಿ ಮುಂದೆ ಬರ್ತಾರೆ ಸ್ವಾಮಿಯವರು. ಅದ್ಭುತ ಅದ್ಭುತ ಗುರುಗಳೇ, ಅದ್ಭುತ. ಅಲ್ಲಿಗೆ ಇದು ಸಿಂಗನಲ್ಲೂರು ಹಾ. ಕಟ್ಟೆಮನೆ ಕಟ್ಟೆಬಸವೇಶ್ವರ ಅನ್ನೋಂಥದ್ದು ಯಥಾ ಪ್ರಕಾರವಾಗಿ ಅಂದಿನಿಂದ ಇವತ್ತಿನವರೆಗೂ ಸಿಂಗನಲ್ಲೂರು ಕಟ್ಟೆಬಸವೇಶ್ವರ ಮೊದಲನೇ ಪೂಜೆಗೆ ಅರ್ಹನಾದಂತವನು ಅಂತ ಹೇಳಿ ಅದು ಅದ್ಭುತ. ಇಲ್ಲಿಯವರೆಗೂ ಅದೇ ಪ್ರಚಲಿತದಲ್ಲಿ ಇದೆ. ಖಂಡಿತ ಗುರುಗಳೇ. ಗುರುಗಳೇ. ಅಂದ್ರೆ ಮಾದೇಶ್ವರನ ಭಕ್ತರಲ್ಲಿ ವಿನಂತಿ ಏನಂತಂದ್ರೆ, ಈ ಹಾ ಪರಂಪರೆಗಳು, ಈ ಸಂಪ್ರದಾಯಗಳು ಅದನ್ನ ಹಾ ಮರೆಮಾಚದೆ, ಹಾ ಹಾ. ಅವ್ರದ್ದು ಯಾವುದೇ ಬಿಜಿ ಶೆಡ್ಯೂಲ್ ಗಳಲ್ಲಿ ಇದ್ರೂ ಕೂಡ ಈ ಆಧ್ಯಾತ್ಮಿಕ ಜೀವನಗಳಲ್ಲಿ ಆಚರಣೆ ಮಾಡುವಂತಹ ಪುಣ್ಯಾತ್ಮರು ಹೌದು. ಮಾದೇಶ್ವರರ ಆಣತಿಯಂತೆ ಮಾದೇಶ್ವರನ ಗೌರವ ಕೊಡೋರು ಎಲ್ಲರೂ ಕೂಡ ದಯವಿಟ್ಟು ಇದನ್ನ ಏನೋ ಸಿಂಗನಲ್ಲೂರು ಕಟ್ಟೆ ಬಸವೇಶ್ವರನ ದರ್ಶನ ಮಾಡಿ ಆಮೇಲೆ ಹೌದು. ಮಾದೇಶ್ವರರನ್ನ ದರ್ಶನ ಮಾಡ್ಲಿ ಅನ್ನೋಂಥದ್ದು ಒಂದು ವಿನಂತಿ, ಅದು ಅಷ್ಟೇ. ಅದ್ಭುತ ಗುರುಗಳೇ, ಅದ್ಭುತ ಗುರುಗಳೇ. ಎಷ್ಟೋ ಜನಕ್ಕೆ ಪಾಪ ಇದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ. ಗೊತ್ತಿಲ್ಲ. ಹೌದು ಹೌದು. ಇವಾಗ ತಮ್ಮ ಮೂಲಕ ಈ ಮಾಹಿತಿ ಕೊಟ್ಟಿರೋದ್ರಿಂದ ಆಲ್ಮೋಸ್ಟ್ ಎಲ್ಲಾ ಭಕ್ತರು ಒಂದು ವಿಸಿಟ್ ಹಾಕ್ತಾರೆ ಅಂತಕ್ಕಂತ ಒಂದು ನಂಬಿಕೆ ನಮಗೂ ಇದೆ. ಖಂಡಿತ ಎಲ್ರಿಗೂ ಒಳ್ಳೇದಾಗ್ಲಿ, ಮಾದೇಶ್ವರರ ದಯೆಯಿಂದ ಮತ್ತೆ ಕಟ್ಟೆ ಗುರುಗಳೇ, ಬಸವೇಶ್ವರ ದಯೆಯಿಂದ ಎಲ್ರಿಗೂ ಒಳ್ಳೇದಾಗ್ಲಿ. ಇವತ್ತು ಸಿಂಗನಲ್ಲೂರು ಕಟ್ಟೆ ಬಸಪ್ಪ ಅವ್ರ ಬಗ್ಗೆ, ಹಾಗೆ ಸಿಂಗನಲ್ಲೂರು ಊರಿನ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಮುಂದಿನ ದಿವಸ ದಯವಿಟ್ಟು ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಇನ್ನೂ ಎಲ್ಲೆಲ್ಲಿ ಮಾದೇಶ್ವರರ ಇತಿಹಾಸ ಇದೆ ಇದ್ರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾದ ಖಂಡಿತ ಮಾಹಿತಿ. ನನಗೆ ಏನು ತಿಳಿದಂತೆ, ಮತ್ತೆ ಯಾವುದೇ ಅಲ್ಲಿ ಇದು ಏನು ತಿಳಿದೇ ಇರುವುದನ್ನ ಹೇಳೋಂಥದ್ದು ಬೇಡ. ತಿಳಿದಿರೋದು ಏನಿದೆ ಖಂಡಿತವಾಗ್ಲೂ ಅದ್ರ ಖಂಡಿತ ಮಾಹಿತಿ ನಾನು ಕೊಟ್ಟೆ ಕೊಡ್ತೀನಿ. ಖಂಡಿತ ಗುರುಗಳೇ. ತುಂಬಾ ಖಂಡಿತ. ಧನ್ಯವಾದಗಳು ಗುರುಗಳೇ. ಶರಣಾರ್ಥಿ. ಶರಣ ಗುರುಗಳೇ, ಶರಣಾರ್ಥಿಗಳು.